ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸೋಮವಾರ ಬೆಳಗ್ಗೆ ನಮ್ಮ ಮನೆಯವನ್ನೆಲ್ಲ ವೆಜಿಟೇಬಲ್ಸು ಹೂವು ಎಲ್ಲ ಬೇಕಾಗಿತ್ತು. ಸ್ವಲ್ಪ ಹೋಗ್ಬಿಟ್ಟು ಆಚೆ ತೊಗೊಂಡು ಬನ್ನಿ ಅಂದರೆ ಅವ್ರು ಹೋಗಿಲ್ಲ, ಆನ್ಲೈನಲ್ಲಿ ಬುಕ್ ಮಾಡಿದ್ರು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಹೂವು ಮತ್ತು ವಿಳ್ಯದೆಲೆ ಆ ಥರ ಎಲ್ಲನೂ ಬುಕ್ ಮಾಡಿದರು. ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಎಲ್ಲನೂ, ಆಮೇಲೆ ಜ್ಯೂಸು ಅವೆಲ್ಲ ಮಾಡಿದರು. ಏನೋ ಆಫರ್ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಇಷ್ಟು ಐಟಮ್ ಬಂದುಬಿಟ್ಟು 250 ರೂಪಾಯಿ. ಅದು ಜ್ಯೂಸೇ ಒಂದೇ 100 ರೂಪಾಯಿ ಇರ್ಬೋದು. ಮತ್ತು ವಿಳ್ಯದೆಲೆ ಎಲ್ಲನೂ ಚೆನ್ನಾಗಿ ಬಂದಿತ್ತು. ಹೂವು ಎಲ್ಲ ಸರೋಗಿತ್ತು, ಬಟ್ ಅವರ ಬಟನ್ ಇದು ಶಾವಂತಿಗೆ ಹೂವು ಸ್ವಲ್ಪ ಬಾಡೋಗಿತ್ತು. ಇಲ್ಲಿ ನೋಡಿ ನನ್ನ ಮಗ ಬೆಳಗ್ಗೆನೇ ಚಿಪ್ಸು ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ದಾನೆ. ಅದರಿಂದ ನಾನು ಕೊಡಲಿಲ್ಲ, ಬೆಳಗ್ಗೆನೇ ತೊಗೊಂಡ್ಬಿಟ್ಟೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲನೂ ಎತ್ತಿಕೊಂಡು ಜೋಡಿಸಿ ಆಮೇಲೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ. ಆಚೆ ಇಷ್ಟೆಲ್ಲ ತೊಗೋಬೇಕು ಅಂದರೆ ತುಂಬ ರೇಟು, ಇಲ್ಲಿ ಪರವಾಗಿಲ್ಲ. ಅದು ಫಸ್ಟ್ ಟೈಮ್ ತೊಗೊಂಡ್ರೆ ಆಫರ್ ಥರ ಏನೋ ಬಿಡ್ತಾರೆ ಅಂದ್ಬಿಟ್ಟು ಇಲ್ಲಿ ಬಾಳೆಹಣ್ಣು ಎಲ್ಲನೂ ಫ್ರೆಶ್ ಆಗೇ ಇತ್ತು. ನೋಡ್ತಾ ಇರ್ಬೋದು ಇಷ್ಟು ಐಟಮ್ ಬಂದುಬಿಟ್ಟು 250. ಚೇಪೆಕಾಯಿಯೇ ಅರ್ಧ ಕೆಜಿ 60-70 ರೂಪಾಯಿ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿತ್ತು. ಆಮೇಲೆ ಎಲ್ಲ ಚೆಕ್ ಮಾಡ್ಕೋಬೇಕಲ್ಲ ಏನಾದರೂ ಸರಿಯಾಗಿ ಬಂದಿಲ್ಲ ಅಂತ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಜೋಳ ಬಂದುಬಿಟ್ಟು 2 ಇತ್ತು. ಆಮೇಲೆ ಒಂದು ಕಳಿಸಿದ್ರು, ಅದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಿದ್ದಕ್ಕೆ ಅಮೌಂಟ್ ರಿಟರ್ನ್ ಹಾಕಿದ್ರು ಇನ್ನೊಂದ್ರದ್ದು. ಅದಕ್ಕೆ ಚೆಕ್ ಮಾಡ್ಕೋಬೇಕು ಏನಾದರೂ ತೊಗೋಬೇಕು ಅಂತ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಟೀ ಇಲ್ಲಾಂದರೆ ಬಿಸಿ ನೀರು ಕುಡಿಬೇಕು ಅಂದ್ಬಿಟ್ಟು ಟೀ ಇಡ್ತಾಯಿದ್ದೀನಿ. ಬೆಳಗ್ಗೆನೇ ಕುಡ್ದಿಲ್ಲ, ಟಿಫನ್ ಮಾಡಿಬಿಟ್ಟು ಟಿಫನ್ ಎಲ್ಲ ತಿಂದುಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗೋವಾಗ ಟೀ ಮಾಡಿಬಿಟ್ಟು ಕೊಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಟಿಫನ್ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಟೈಮ್ ಆಗೋಗಿದೆ ಅಂದ್ಬಿಟ್ಟು. ಅದ್ರಾಗೆ ವೆಜಿಟೇಬಲ್ಸು ಯಾವುವು ಹಾಕಿಲ್ಲ, ಪ್ಲೈನಾಗೆ ಮಾಡಿದೆ. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಟೀ ಇಟ್ಬಿಟ್ಟು ಆ ಕಡೆ ತಿರ್ಕೊಂಡಷ್ಟಿಗೆ ಉಕ್ಕೋಗಿತ್ತು ನೋಡಿ. ಈ ಥರ ಆಗೋಗಿತ್ತು, ಸ್ಟವೆಲ್ಲ ಗಲೀಜಾಗೋಗಿತ್ತು. ಮತ್ತು ಇನ್ನೂ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಮಾಡಿದೆ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಎಲ್ಲ ಆಯಿತು. ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಮನೆಯಲ್ಲೆಲ್ಲ ತುಂಬ ಕೆಲಸ ಇರುತ್ತೆಲ್ಲ, ಪೂಜೆ ಎಲ್ಲ ಮಾಡಬೇಕು ಅಂದರೆ. ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿದ್ರೂ ಟೇಸ್ಟಾಗಿತ್ತು, ಉಪ್ಪು ಖಾರನೂ ಚೆನ್ನಾಗಿತ್ತು. ಆಮೇಲೆ ತಿಂದ್ಕೊಂಡ್ವಿ, ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಏನೂ ಮಾಡಿಲ್ಲ. ಆಮೇಲೆ ತಿಂದುಬಿಟ್ಟು ಟೀ ಕುಡಿದು ಮತ್ತು ಮನೆಯಲ್ಲೆಲ್ಲನೂ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ, ಮಾಡಬೇಕು. ಆ ಥರ ಮಾಡಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಏನಾಗ್ಬಿಡುತ್ತೆ ನಿಮಗೆ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ, ಒಂದು ಲೈಕ್ ಮಾಡಿಬಿಟ್ರೆ ನಿಮ್ಗೇನಾದರೂ ನಾವೇನಾದರೂ ಇದು ಮಾಡ್ತಾಯಿದ್ದೀವ, ನಿಮ್ಮ ದುಡ್ಡೇನಾದರೂ ಕೊಡಿ ಅಂತ ಏನಾದರೂ ಹೇಳ್ತಾಯಿದ್ದೀವ? ಲೈಕೇ ಅಲ್ಲ, ಲೈಕ್ ಮಾಡಿಬಿಟ್ರೆ ಏನಾಗುತ್ತೆ? ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟೀ ಕುಡಿತಾ ಇದ್ದೀವಿ. ಅವತ್ತು ಮಳೆ ಬರೋ ಥರನೇ ಇತ್ತು, ಚಳಿ ಆಗಿತ್ತು. ಅದರಿಂದ ಟೀ ಮಾಡಿಕೊಂಡು ನನಗೆ ಫೇವ್ರೇಟ್ ಗ್ಲಾಸ್, ಈ ಗ್ಲಾಸಲ್ಲಿ ಕುಡಿಬೇಕು ಅಂದರೆ ನನಗೆ ತುಂಬ ಇಷ್ಟ. ಆಮೇಲೆ ಎಲ್ಲ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ಎಲ್ಲ ಮಾಡಿರೋದೆಲ್ಲ ತೋರಿಸಿಲ್ಲ. 2 ಮುದ್ದೆ ಮಾಡಿಬಿಟ್ಟು ಆಮೇಲೆ ಹುರುಳಿ ಕಾಳಲ್ಲಿ ಹುಳಿ ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು. ಬಿಸಿ ಬಿಸಿಯಾಗೆ ತಿಂದುಬಿಟ್ಟು ಆಮೇಲೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಮುದ್ದೆ ತಿಂದುಬಿಟ್ಟು ಆಮೇಲೆ ಪಾತ್ರೆಗಳೆಲ್ಲ ಇತ್ತು ತೊಳೆಯೋದೆಲ್ಲನೂ, ಸ್ಟವ್ ಎಲ್ಲನೂ ಗಲೀಜಾಗಿತ್ತು. ಅದೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇಷ್ಟು ತೊಳೆಯೋ ಪಾತ್ರೆಗಳು ಎಲ್ಲ ಸಿಂಕ್ಗೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟು ಲಾಸ್ಟಲ್ಲಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಆಮೇಲೆ ತೊಗೊಂಡೋಗ್ಬಿಟ್ಟು ಬಿಸಿಲಿಗೆ ಇಟ್ಬಿಡ್ತೀನಿ ಬಾಲ್ಕನಿಯಲ್ಲಿ. ಅವೆಲ್ಲ ಏಕೆಂದರೆ ಹಂಗೆ ಕಬೋರ್ಡಲ್ಲಿ ಇಟ್ಬಿಟ್ರೆ ಜಿರಳೆ ಎಲ್ಲನೂ ಬಂದುಬಿಡುತ್ತೆ. ನಾನು ತೇವ ಥರನೇ ಎಲ್ಲ ಪಾತ್ರೆಗಳು ಜೋಡಿಸಲ್ಲ, ಎಲ್ಲ ಡ್ರೈ ಆದಮೇಲೆ ಪಾತ್ರೆಗಳೆಲ್ಲ ಜೋಡಿಸೋದು. ಆಮೇಲೆ ಸ್ಟವ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಥರ ಮಾಡಿ ಆಮೇಲೆ ಸಾಯಂಕಾಲ ಪೂಜೆ ಎಲ್ಲನೂ ಮಾಡಿಕೊಂಡೆ. ಸಾಯಂಕಾಲ ಒಂದು 6 ಗಂಟೆ ಹಂಗೆ ಪೂಜೆ ಎಲ್ಲ ಮಾಡಿದೆ ನೋಡಿ. ಇಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಧೂಪ ಎಲ್ಲ ಹಾಕಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿಯಾಗಿರುತ್ತೆ, ಮನೆ ಕೂಡ ಒಂಥರ ಪ್ರಶಾಂತವಾಗಿರುತ್ತೆ. ನನಗೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟೆ ಪೂಜೆ ಮಾಡಬೇಕು. ನಾನು ಯಾವಾಗೂ ಸಾಯಂಕಾಲನೇ ಪೂಜೆ ಮಾಡೋದು, ಮನಸ್ಸು ನೆಮ್ಮದಿಯಾಗಿರುತ್ತೆ. ನೀಟಾಗಿ ನಿಧಾನಕ್ಕೆ ಎಲ್ಲ ಮಾಡಿಕೊಂಡೆ. ಮತ್ತು ಸಂಜೆ ಸಾಂಬಾರು ಏನು ಮಾಡೋಷ್ಟಿಲ್ಲ, ಅದಕ್ಕೆ ಅನ್ನ ಇತ್ತು. ಅದೇ ಸಾಂಬಾರಿತ್ತು, ಅದಕ್ಕೆ ಅನ್ನ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಯಾವಾಗೂ ಅಷ್ಟೇ ನಾನು ಮಂಡೇನು ಮತ್ತು ಫ್ರೈಡೇ ಬಂದುಬಿಟ್ಟು ಈ ಥರ ಫುಲ್ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡ್ಕೊತೀನಿ. ಒಂಥರ ನೆಮ್ಮದಿಯಾಗಿ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನೋಡಿ ಈ ಥರ ಹಾಕ್ಕೊಂಡೆ, ಈ ಥರ ಇಟ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಆಮೇಲೆ ಪ್ರಸಾದ ಏನೂ ಮಾಡಿಲ್ಲ, ಅದಕ್ಕೆ ದಾಳಿಂಬೆ ಇತ್ತು, ದಾಳಿಂಬೆ ಬಿಡಿಸ್ಬಿಟ್ಟು ದೇವ್ರ ಹತ್ರ ಇಟ್ಟೆ. ಯಾಕಂದರೆ ಲಕ್ಷ್ಮಿಗೆ ದಾಳಿಂಬೆ ಮತ್ತು ಹಾಲು ಅಂದರೆ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟನಂತೆ. ಅದರಿಂದ ನಾನು ಆ ಥರ ಪ್ರಸಾದ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಸಾಂಗ್ಸ್ ಎಲ್ಲ ಕೇಳಿಕೊಂಡು ಇದ್ದೆ. ಆಮೇಲೆ ಇನ್ನೇನು ಕೆಲಸ ಇರಲಿಲ್ಲ, ಆರಾಮಾಗಿತ್ತು. ಒಂದು 6 ಗಂಟೆ ಮೇಲೆ ಚೆನ್ನಾಗಿ ಏನು ಕೆಲಸ ಇಲ್ಲ ಅಂದರೆ ಬೇಗ ಈ ಥರ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿದ್ರೇ ನನಗೆ ಒಂಥರ ನೆಮ್ಮದಿಯಾಗಿರುತ್ತೆ. ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್. ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬಾಯ್, ಟೇಕ್ ಕೇರ್.